ಜನರು ನಾವು ಕೇಳ್ತೀವಿ, ನಮ್ಮ ಕೈಲಾದ ಪರಿಹಾರ ಕೊಡ್ತೀವಿ, ಪ್ರಯತ್ನ ಮಾಡ್ತೀವಿ. ಅದ್ರ ಮೇಲೆ ಅವ್ರಿಗೆಲ್ಲ ನಂಬಿಕೆ ಬಂದು ಭೇಟಿ ಮಾಡ್ತಿರ್ತಾರೆ. ನೆಕ್ಸ್ಟ್ 2 days ಅಲ್ಲಿ ನಾನು ಇಲ್ಲಿ ಇರಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಕನಕಪುರಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ಮುಖ್ಯಮಂತ್ರಿಗಳು ಕೂಡ ಸಾಯಂಕಾಲ ಆಫೀಸರ್ಸ್ ಕರೆಸಿದ್ದಾರೆ GST ವಿಚಾರದಲ್ಲಿ. ನಾನೆಲ್ಲ ಸ್ಟಡಿ ಮಾಡಿದ್ದೀನಿ. ಈ ಗವರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ಅಲ್ಲೇ ಕೂಡ 2019 ಒಂದು ಎಲ್ಲಾ ಸರ್ಕಾರಗಳಿಗೂ ಆದೇಶ ಕೊಟ್ಟಿದ್ದಾರೆ. 40 lakhs ಕೂಡ ಟರ್ನ್ ಓವರ್ ಆದಂತವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಅವರೆಲ್ಲ ಕೊಟ್ಟಿದ್ದಾರೆ. ಸೊ ಇದು ಕೇಂದ್ರ ಸರ್ಕಾರ. ಸುಮ್ಮನೆ ಬಿಜೆಪಿಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಳೆಹಣ್ಣು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲ ಅವ್ರು ಮಾಡಂತ ಕೆಲಸ. ಅವ್ರು ಕೂಡಲೇ ಇದನ್ನ ಬಡವರಿಗೆ ತೊಂದರೆ ಕೊಡೋದನ್ನ ವಿಡ್ರಾ ಮಾಡಬೇಕು. ಪಾಪ ತರಕಾರಿ ಮಾಡೋರು, ಎಳ್ನೀರು ಮಾರೋರು, ರಸ್ತೆ ಬದಿ ವ್ಯಾಪಾರ ಮಾಡೋರು ಏನೋ ಇರ್ಲಿ ಅಂತೇಳಿ ಅವರೊಂದು ಇದನ್ನ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಸುಮಾರು ಲಕ್ಷಾಂತರ ಜನರಿಗೆ ಇವತ್ತಿಗಾಲೇ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. 14,000 ಜನಕ್ಕೆ ಈಗಾಗಲೇ ಫಸ್ಟ್ ನೋಟಿಸ್ ಹೋಗಿದೆ. ಸೊ ಇದು ನಾವು ಮೊದಲೇ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದನ್ನು ತಾವೆಲ್ಲ ಗಮನಿಸಿದ್ದೀವಿ. ಸೊ ಇವತ್ತು ಮುಖ್ಯಮಂತ್ರಿ ಆಫೀಸರ್ಸ್ ಕರೆಸಿ ಮಾತಾಡಿ ಏನ್ ಮಾರ್ಗದರ್ಶನ ಕೊಡಬೇಕು ಕೊಡ್ತಾರೆ. ಖಂಡಿತ ಮಾಡ್ಲೇಬೇಕು. ನಾವು ನಮ್ಮ ಜನರಿಗೆ ನ್ಯಾಯ ಒದಗಿಸ್ಕೊಳ್ಳೇಬೇಕು. ನಮ್ಮ ಜನರಿಗೆ ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ, ನೀವು ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಅತಿ ಹೆಚ್ಚು GST ನಮ್ಮ ರಾಜ್ಯದಿಂದ ಅದೇ ಕಟ್ತಾ ಇದೀವಿ ನಾವು. ಸಾಮಾನ್ಯ ಬಡವರಿಗೆಲ್ಲ ತೊಂದರೆ ಆಗ್ತಾ ಇದೀವಿ. ಈ ಕಳ್ಳೆಕಾಯಿ ವ್ಯಾಪಾರ ಮಾಡೋನ್ಗೂ ಬರ್ತಾ ಇದೆ, ಎಳ್ನೀರು ವ್ಯಾಪಾರ ಮಾಡೋನ್ ಬರ್ತಾ ಇದೆ, ಹಣ್ಣು ವ್ಯಾಪಾರ ಮಾಡೋನ್ ಬರ್ತಾ ಇದೆ, ಹೂವು ವ್ಯಾಪಾರ ಮಾಡೋನ್ ಬರ್ತಾ ಇದೆ. ಈಗೆಲ್ಲ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಬಹಳ ಸಮಸ್ಯೆ ಇದೆ. Sir, the BJP has alleged that Chief Minister has set a 1 lakh target to the Commercial Tax Department. That's the reason why these notices have gone. No. See, whatever is the permissible law, if the Central GST Council had not issued us a letter, I'm having the letter in my hand itself. I can put it to you on record. I think we wouldn't have got. So they are forcing us to do this activity. So we have issued a letter, and today CM will discuss on this issue. Sir, the SIT has been formed. Investigations in the Dharmasthala secret burial. ಚರ್ಚೆ ನಡೀತಾ ಇದೆ ಸರ್. SIT ವಿಚಾರದಲ್ಲಿ ಪರ ವಿರುದ್ಧ ಚರ್ಚೆಗಳು ನಡೀತಾ ಇದೆ. ನೋಡಪ್ಪ, ನಾನು ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೀನಿ ಅಂತಂದ್ರೆ SIT ಫಾರ್ಮ್ ಆಗಿರೋ ವಿಚಾರ ತಿಳಿಸಿದ್ದೀನಿ. ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. CM ಗಮನಕ್ಕೆ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಾರೆ. ಈಗ BJP ಅವರು ಏನ್ ಮಾಡ್ಬೇಕು ಅಂತ ಹೇಳಿ, ಫಸ್ಟ್ BJP ಅವರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ ಹಂಗ್ ನಡ್ಕೋಣ. ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆ ಧರ್ಮದ ರಾಜಕಾರಣ ನನಗೆ ನಿಮ್ ಭಾಷೆನೂ ಅರ್ಥ ಆಗ್ತಾ ಇಲ್ಲ, BJP ಅವ್ರ ಭಾಷೆನೂ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗ್ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ 15 ವರ್ಷ ಆದ್ಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದ್ ಮಾಡಿದೆ. ಈಚೆ ಬರ್ತದೆ, ಯಾಕೆ ಅದಕ್ಕೆ ಆತರ ಹಾಕ್ಬಿಡ್ಬೇಕು? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸಡನ್ ಆಗಿ SIT ಮಾಡಿರೋದ್ರಿಂದ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ಈಗ ನೀವೇ ಮೀಡಿಯಾ ಅವರೇ ಅದನ್ನ ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮ್ಗೂ ಗೌರವ ಕೊಡ್ಬೇಕಲ್ಲ ನಾವು. ನೀವು ಹೇಳದ್ನ ಕೆಲವು ಸಂದರ್ಭದಲ್ಲಿ ನಾವು ಏಕ್ದಮ್ ನಾವು ರಿಜೆಕ್ಟ್ ಮಾಡಕ್ ಆಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮ್ಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿ ಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ. Sir, on the 5 corporations, if you can just give a brief, because a lot of momentum is picking up. No, let it pick up.
5 corporation, it is my bound duty, it is a commitment of government. I have yielded to all the BJP leaders. I have called a meeting of them. I have discussed with them. Let them find their objections. I don't mind. We wanted to file. We have discussed in the Joint Selection Committee, House Committee. Officially also I have called them. Unofficially also I have discussed with them. They have given their opinion. It is politically they have to raise their voice. I don't tell no to them. In the interest of Bangalore, we have made 5 corporations. Still we have asked the common man also to give objection. They are also eligible to give the objection. There are a lot of issues to be addressed in the media. I don't want to comment now. After few days on B Khata, A Khata, on tax issues and E Khata and for this corporation, all this, one day I will call a press conference and brief the people of ಹೈಕೋರ್ಟ್ Karnataka. PIL ಹಾಕಿದ್ದಾರೆ ಸರ್ ಇವತ್ತು ಅಡ್ವೊಕೇಟ್ ವಿವೇಕಾನಂದನ ಸೀನಿಯರ್ ಅಡ್ವೊಕೇಟ್ 5 ಬೈಫರಿಕೇಟ್ ಮಾಡಿದ್ದು ಸರಿಯಲ್ಲ ಅನ್ನುವಂತ ವಿಚಾರ. ಅವ್ರ ಹತ್ತಿರ ನಾನು ಮಟ್ಟಕ್ಕೆ ಆಗ್ತದಾ? ಯಾರು ಬೇಕಾದ್ರೂ ರೈಸ್ ಮಾಡ್ಬೋದು, ಕೋರ್ಟ್ಗೆ ಹಾಕ್ಬೋದು, ತಪ್ಪೇನಿಲ್ಲ. ಅದನ್ನ ಹಾಕ್ಲಿ ಬಿಡಿ. ನಾವು ನಮ್ಗೆ ಎಚ್ಚರಿಕೆ ಗಂಟೆ ನಾವೇನಾದ್ರು ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ತೀವಿ. ಮತ್ತೆ ಬರ್ತಾ ಇದ್ದಾರೆ MLC ಆಯ್ಕೆ ಬಗ್ಗೆ ಚರ್ಚೆ ಮಾಡ್ತಾರ. ಅಪ್ಪ 25ನೇ ತಾರೀಕು ನಾನು ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. 25ನೇ ತಾರೀಕು ನಾನು ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಷ್ಟು ನನಗೆ ಗೊತ್ತು. ಮಿಕ್ಕಿದ ಪಾರ್ಲಿಮೆಂಟ್ ನಡೀತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.